ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 158ನೆಯ ಅಧ್ಯಾಯವಾದ ತಾರಕಾಸುರೋಪಾಖ್ಯಾನ, ವೀರಕನು ಪಾರ್ವತಿಯನ್ನು ಸ್ತುತಿಸಿದುದು, ಪಾರ್ವತಿ ಪರಮೇಶ್ವರರ ಪುನಃಸಮಾಗಮ, ಕುಮಾರಸ್ವಾಮಿಯ ಜನನದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ವೀರಕನು ಹೇಳುತ್ತಾನೆ, ನನ್ನಲ್ಲಿ ವಾತ್ಸಲ್ಯವನ್ನಿಟ್ಟಿರುವ ನನ್ನ ತಾಯಿಯಾದ ಪಾರ್ವತಿಗೆ ಪ್ರವೇಶವಿದೆ. ಎಲೆ ಕಮಲಾಕ್ಷಿ, ಮತ್ತಾವ ಹೆಂಗಸಿಗೂ ಅವಕಾಶವಿಲ್ಲ. ವೀರಕನು ಹೀಗೆ ಹೇಳಲು ಪಾರ್ವತಿಯು ಯೋಚನೆ ಮಾಡಿದಳು. ಯಾರೋ ಒಬ್ಬಳು ಒಳಗೆ ಹೋದಳೆಂದು ವಾಯು ನನಗೆ ಹೇಳಿದನಲ್ಲ. ಆಕೆಯು ಹೆಂಗಸಲ್ಲ, ಮಾಯೆಯ ದೈತ್ಯ. ನಾನು ಕೋಪಕ್ಕೊಳಗಾಗಿ ವೀರಕನಿಗೆ ಅನ್ಯಾಯವಾಗಿ ಶಾಪ ಕೊಟ್ಟೆನು. ಸಾಮಾನ್ಯವಾಗಿ ಕ್ರೋಧವಶರಾದ ಮೂಢರು ಹೀಗೆಯೇ ಅಕಾರ್ಯವನ್ನು ಎಸಗುತ್ತಾರೆ. ಕೋಪದಿಂದ ಕೀರ್ತಿ ಹಾಳಾಗುವುದು.
ಕೋಪವು ಶಾಶ್ವತವಾದ ಸಂಪತ್ತನ್ನು ತೊಲಗಿಸುವುದು. ನಾನು ನಿಜವಾದ ಸಂಗತಿಯನ್ನು ಅರಿಯದೆ ಮಗನಿಗೆ ಶಾಪವಿತ್ತೆನು. ವಿಚಾರ ಮಾಡದೆ ತಪ್ಪು ತಿಳಿದುಕೊಳ್ಳುವವರಿಗೆ ಕೇಡು ಅನಾಯಾಸವಾಗಿ ಒದಗುವುದು. ಗಿರಿಜೆಯು ಹೀಗೆ ಚಿಂತಿಸಿ ವೀರಕನಿಗೆ ಮತ್ತೆ ಹೇಳಿದಳು. ತಾವರೆಯಂತೆ ಕಾಂತಿಯುಕ್ತವಾದ ಅವಳ ಮುಖದಲ್ಲಿ ಲಜ್ಜೆಯ ವಿಕಾರವು ತೋರಿಬರುತ್ತಿತ್ತು. ದೇವಿಯು ಹೇಳುತ್ತಾಳೆ, ಓ ವೀರಕ, ನಾನೇ ನಿನ್ನ ತಾಯಿ, ಶಂಕರನ ಪತ್ನಿ, ಪರ್ವತರಾಜನಾದ ಹಿಮವಂತನ ಮಗಳು. ನಿನ್ನ ಮನಸ್ಸಿನಲ್ಲಿ ಭ್ರಾಂತಿ ಬೇಡ. ಪುತ್ರ, ನನ್ನ ಮೈಬಣ್ಣದಿಂದ ಭ್ರಾಂತನಾಗಿ ನನ್ನ ವಿಷಯದಲ್ಲಿ ಸಂದೇಹ ಪಡಬೇಡ. ಬ್ರಹ್ಮನು ನನ್ನ ತಪಸ್ಸಿಗೆ ಮೆಚ್ಚಿ ಈ ಹೊಂಬಣ್ಣವನ್ನು ಕೊಟ್ಟನು. ಶಂಕರನು ಏಕಾಂತದಲ್ಲಿರುವಾಗ ಹೆಂಗಸೊಬ್ಬಳು ಪ್ರವೇಶಿಸಿದಳೆಂದು ತಿಳಿದು ದೈತ್ಯನು ಮಾಡಿದ ಕಪಟ ವೃತ್ತಾಂತವನ್ನು ಅರಿಯದೆ ನಿನಗೆ ನಾನು ಶಾಪವನ್ನು ಕೊಟ್ಟೆನು. ಇನ್ನು ಶಾಪವನ್ನು ಹಿಂತಿರುಗಿಸಲು ಸಾಧ್ಯವಿಲ್ಲ. ಆದರೆ ನಿನಗೆ ಹೇಳುವೆನು ಕೇಳು. ನಾನು ಸಂತುಷ್ಟಳಾಗಿರುವ ಕಾರಣ ನೀನು ಸಕಲ ಮನೋರಥಗಳನ್ನು ಪಡೆದು ಬೇಗನೆ ಬರುವೆ. ಸೂತ ಪುರಾಣಿಕರು ಹೇಳುತ್ತಾರೆ, ಬಳಿಕ ವೀರಕನು ಹರ್ಷಪೂರ್ಣನಾಗಿ ಆಗ ತಾನೇ ಹುಟ್ಟಿದ ಪೂರ್ಣಚಂದ್ರನಂತೆ ಕಾಂತಿಯುಕ್ತಳಾದ ತನ್ನ ತಾಯಿ ಪಾರ್ವತಿಗೆ ತಲೆಬಾಗಿ ನಮಸ್ಕರಿಸಿ ಹೀಗೆ ಹೇಳಿದನು. ವೀರಕನು ಹೇಳುತ್ತಾನೆ, ಶರಣಾಗತರಲ್ಲಿ ವಾತ್ಸಲ್ಯವಿಟ್ಟು ಭಕ್ತರ ಕಷ್ಟಗಳನ್ನು ಪರಿಹರಿಸುವ ಎಲೈ ಪಾರ್ವತಿ, ನಿನ್ನನ್ನು ನಮಸ್ಕರಿಸುವೆನು. ಸುರರು ಅಸುರರೂ ಬಂದು ನಮಸ್ಕಾರ ಮಾಡುವಾಗ ಅವರ ಕಿರೀಟದ ರತ್ನಗಳ ದಿವ್ಯ ಕಾಂತಿಯಿಂದ ನಿನ್ನ ಪಾದಗಳ ಉಗುರುಗಳು ಬೆಳಗುತ್ತಿವೆ. ನಿನ್ನ ಕಿವಿಯಲ್ಲಿರುವ ಓಲೆಗಳು ಸೂರ್ಯಮಂಡಲದಂತೆ ಪ್ರಕಾಶಿಸುತ್ತಾ ನಿನ್ನ ಕಂಠದೇಶವನ್ನು ಅಲಂಕರಿಸುತ್ತಿವೆ. ನಿನ್ನ ಮೈಬಣ್ಣವು ಮೇರು ಪರ್ವತದ ಕಾಂತಿಯನ್ನು ಹೋಲುತ್ತಿದೆ. ವಿಷಮಯವಾದ ಸರ್ಪಗಳು ನಿನಗೆ ಒಡವೆಗಳಾಗಿವೆ. ಎಲೈ ಪಾರ್ವತಿ, ನಿನ್ನನ್ನು ನಾನು ಆಶ್ರಯಿಸಿರುವೆನು. ಸಿದ್ಧರಿಂದ ಸ್ತುತಿಸಲ್ಪಡುವ ಗಿರಿಜಾದೇವಿಯೇ, ಲೋಕದಲ್ಲಿ ನಿನ್ನಂತೆ ಶೀಘ್ರವಾಗಿ ಭಕ್ತರ ಇಷ್ಟಾರ್ಥವನ್ನು ಕೊಡುವವರು ಬೇರೆ ಯಾರಿದ್ದಾರೆ? ಮಹಾದೇವನು ನಿನ್ನನ್ನು ಪ್ರೀತಿಸುವಷ್ಟು ಮಟ್ಟಿಗೆ ಮತ್ತಾರನ್ನು ಪ್ರೀತಿಸುವನು? ದೇವಿ, ನೀನು ಶ್ರೇಷ್ಠವಾದ ತಪಸ್ಸನ್ನು ಆಚರಿಸಿ ಮಹೇಶ್ವರನ ದಿವ್ಯ ದೇಹದ ತೇಜೋಮಂಡಲಕ್ಕೆ ಅನುಗುಣವಾದ ಶರೀರ ಕಾಂತಿಯನ್ನು ಸಂಪಾದಿಸಿದೆ. ಅಂಧಕಾಸುರನ ಬಂಧುವರ್ಗವನ್ನೆಲ್ಲ ಧ್ವಂಸ ಮಾಡಿದೆ. ಸುರಪ್ರಮುಖರು ಇದಕ್ಕಾಗಿ ನಿನ್ನನ್ನು ಈಶ್ವರನಿಗಿಂತ ಮೊದಲು ಅತಿಶಯವಾಗಿ ಸ್ತುತಿಸುವರು. ಓ ಪಾರ್ವತಿ, ಕತ್ತಿನ ಸುತ್ತಲೂ ಬೆಳ್ಳಗಿರುವ ಕೇಸರವು ಜೋಲಾಡುತ್ತಿರುವ ಸಿಂಹದ ಮೇಲೆ ನೀನು ಕುಳಿತಿರುವೆ. ಉತ್ಕೃಷ್ಟವಾದ ಶಕ್ತ್ಯಾಯುಧದ ಮುಖಾಗ್ನಿಯಂತೆ ನೀನು ಪಿಂಗಲ ವರ್ಣದವಳಾಗಿರುವೆ. ದೀರ್ಘವಾದ ಬಾಹುಗಳಿಂದ ಪ್ರಬಲರಾದ ದೈತ್ಯರನ್ನು ಮರ್ದನ ಮಾಡಿರುವೆ. ತಾಯಿ,
ಲೋಕದಲ್ಲಿ ನಿನ್ನನ್ನು ಚಂಡಿಕೆ, ಶುಂಭ ನಿಷೂದಿನಿ, ನಿಶುಂಭ ಸಂಹಾರಿಣಿ ಎಂದು ಕರೆಯುವರು. ನಿನ್ನನ್ನು ಮೊರೆ ಹೋಗಲು ಹಿಂದು ಮುಂದು ನೋಡುತ್ತಿರುವ ಪ್ರತಿಯೊಬ್ಬ ದಾನವನನ್ನು ಮರ್ದನ ಮಾಡಲು ನೀನು ಆಸಕ್ತಳಾಗಿರುವೆ. ಯಾರಿಗೂ ಸೋಲದ ಅಸಮಾನಳಾದ ದೇವಿ, ಅಂತರಿಕ್ಷದಲ್ಲಿಯೂ ವಾಯುಮಾರ್ಗದಲ್ಲಿಯೂ ಅಗ್ನಿಮಂಡಲದಲ್ಲಿಯೂ ಭೂಲೋಕದಲ್ಲಿಯೂ ನಿನ್ನ ರೂಪವು ವ್ಯಾಪಿಸಿರುವುದು. ಓ ಜಗದ್ಧಾತ್ರಿ, ಸೃಷ್ಟಿಯ ಅಧೀಶ್ವರಿ, ನಿನ್ನ ವಿಧ ವಿಧವಾದ ಆ ರೂಪಗಳಿಗೆಲ್ಲ ಇದೋ ನಮಸ್ಕರಿಸುವೆನು. ಅಲೆಗಳಿಂದ ಅಲ್ಲೋಲ ಕಲ್ಲೋಲವಾದ ಸಮುದ್ರಗಳು, ಅಗ್ನಿ ಜ್ವಾಲೆಗಳು, 1000 ಹೆಡೆಗಳುಳ್ಳ ಸರ್ಪಗಳು, ಇವು ನಿನ್ನ ಹೆದರಿಕೆಯಿಂದ ಚರಾಚರ ರೂಪವಾದ ಜಗತ್ತಿಗೂ ನನಗೂ ಭಯವನ್ನುಂಟು ಮಾಡದೇ ಇವೆ. ದೃಢ ಭಕ್ತಿಯುಳ್ಳ ಜನರಿಗೆ ಆಶ್ರಯವನ್ನೀವ ಎಲೆ ಪೂಜ್ಯಳೆ, ನಿನ್ನ ಚರಣ ಸಾನ್ನಿಧ್ಯವನ್ನು ನಾನು ಆಶ್ರಯಿಸಿದ್ದೇನೆ. ನಿನ್ನ ಸ್ತೋತ್ರದಲ್ಲಿ ಏಕದೇಶವನ್ನಾದರೂ ಮಾಡಬೇಕೆಂಬುದೇ ನನ್ನ ಬಯಕೆ. ಅದರ ಸಲುವಾಗಿ ನನ್ನ ಇಂದ್ರಿಯಗಳು ನಿನ್ನಲ್ಲೇ ಸ್ಥಿರವಾಗಿ ನೆಲೆಸಲಿ. ಮಗನಾದ ನನ್ನ ಮೇಲೆ ವಾತ್ಸಲ್ಯವುಳ್ಳ ಓ ಜನನಿ, ಸಮಾಧಾನವನ್ನು ಹೊಂದು. 3 ಲೋಕಕ್ಕೂ ಆಶ್ರಯವನ್ನೀವ ನಿನಗೆ ನಮಸ್ಕಾರ. ಓ ಕಲ್ಯಾಣಿ, ನನ್ನ ಬುದ್ಧಿಯು ಯಾವಾಗಲೂ ನಿನ್ನ ಕಡೆಗೇ ಇರಲಿ. ನಿನ್ನನ್ನು ಮೊರೆ ಹೊಕ್ಕಿರುವೆನು. ನಿನಗೆ ನಮಸ್ಕಾರ ನಮಸ್ಕಾರ. ಸೂತ ಪುರಾಣಿಕರು ಹೇಳುತ್ತಾರೆ, ಹೀಗೆ ವೀರಕನು ಸ್ತೋತ್ರವನ್ನು ಮಾಡಲು ಗಿರಿರಾಜನ ಪುತ್ರಿಯಾದ ಪಾರ್ವತೀದೇವಿಯು ಪ್ರಸನ್ನಳಾದಳು. ಬಳಿಕ ಮಂಗಳಮಯವಾದ ತನ್ನ ಪತಿಗೃಹವನ್ನು ಪ್ರವೇಶಿಸಿದಳು. ಆಗ ಮಹಾದೇವನು ಪುಟವಿಕ್ಕಿದ ಚಿನ್ನದ ಬಣ್ಣವುಳ್ಳ ಸುಂದರಿಯಾದ ಪಾರ್ವತಿಯನ್ನು ನೋಡಿದನು. ಅವಳ ಆಕಾರವು ಮನಸ್ಸನ್ನು ಮೋಹಗೊಳಿಸುತ್ತಿತ್ತು. ಅವಳು ಮದದಾನೆಯಂತೆ ನಡೆಯುತ್ತಿದ್ದಳು. ಅವಳ ಮುಖವು ಪೂರ್ಣ ಚಂದ್ರನಂತಿತ್ತು. ನಿತಂಬವು ಕುಚಗಳು ದಪ್ಪವಾಗಿದ್ದವು. ದೇಹವು ತೆಳ್ಳಗೂ ನಡುವು ಕಿರಿದಾಗಿಯೂ ಇದ್ದಿತು. ಅವಳು ಲಾವಣ್ಯಾಮೃತವನ್ನು ಬೀರುತ್ತಾ ಸಕಲಾಭರಣ ಪೂರ್ಣಳಾಗಿ ಮದವನ್ನು ಉಂಟು ಮಾಡುತ್ತಿದ್ದಳು. ಅವಳನ್ನು ನೋಡಿ ಈಶ್ವರನಿಗೆ ಅನುರಾಗವೂ ಶಂಕೆಯೂ ಹುಟ್ಟಿದವು. ಸ್ವಲ್ಪ ಮಟ್ಟಿಗೆ ದೈನ್ಯವೂ ತಲೆದೋರಿತು. ಹೀಗೆ ವಿವಿಧ ಭಾವಗಳು, ರೌದ್ರ, ವೀರ, ಭಯಾನಕ, ಕರುಣ, ಹಾಸ್ಯ, ಭೀಭತ್ಸಗಳೆಂಬ ರಸಗಳು ವ್ಯಕ್ತವಾದವು. ಹಿಂದಿನಂತೆಯೇ ಕೃತ್ರಿಮ ರೂಪವಿರಬಹುದೆಂದು ಭಾವಿಸಿ ದೇವತೆಗಳ ಮಾತಿನಂತೆ ಅವಳನ್ನು ಕೊಲ್ಲಲಿಚ್ಛಿಸಿ ಭಯಂಕರವಾದ ಶರೀರವನ್ನು ತಾಳಿದನು. ಮಹಾದೇವನ ರೂಪಕ್ಕೆ ಪ್ರತಿಯಾಗಿ ಅವಳೂ ಸಹ ಭಯಂಕರವಾದ ಆಕಾರವನ್ನು ತಾಳಿದಳು. ಅವಳ 1000 ರೂಪಗಳನ್ನು ಈಶ್ವರನು ನೋಡಿದನು. ಈಶ್ವರನು ಪ್ರದರ್ಶಿಸಿದ ನಕ್ಷತ್ರಗಳಂತೆ ಜಾಜ್ವಲ್ಯಮಾನವಾದ 1000 ರೂಪಗಳನ್ನು ಪಾರ್ವತಿಯು ನುಂಗಿದಳು. ಬಳಿಕ ಅವನಿಗೆ
ಸಂದೇಹವು ದೂರವಾಯಿತು. ಆಕೆ ಜಗನ್ಮಯಿಯೆಂದು ಈಶ್ವರನಿಗೆ ತಿಳಿಯಿತು. ವಿರಹದಿಂದ ಕೊರಗುತ್ತಿದ್ದ ತನ್ನ ಪ್ರಿಯ ಪತ್ನಿಯನ್ನು ಮರಳಿ ಪಡೆದು ಸುರತಾಭಿಲಾಷೆಯಿಂದ ಅವನು ಅವಳೊಡನೆ ಕ್ರೀಡಿಸಿದನು. ಅವರಿಬ್ಬರು 1000 ವರ್ಷಗಳು ಮುಗಿಯುವವರೆಗೆ ಏಕಾಂತದಲ್ಲಿದ್ದರು. ನಾನಾ ಬಗೆಯ ಬಂಧಗಳನ್ನು ವಿರಚಿಸಿ ಎಡೆಬಿಡದೆ ಕ್ರೀಡಿಸಿದರು. ಬಾಗಿಲ ಬಳಿಯಲ್ಲಿದ್ದ ವೀರಕನು ಈಶ್ವರನ ದರ್ಶನಕ್ಕೋಸ್ಕರವಾಗಿ ಬಂದು ನಿಂತಿದ್ದ ದೇವತೆಗಳನ್ನು ಆದರದಿಂದ ಸಂತೈಸಿ ಅವರವರ ಮನೆಗಳಿಗೆ ಕಳುಹಿಸಿದನು. ಓ ದೇವತೆಗಳಿರ, ಈಗ ಸಮಯವಲ್ಲ. ಮಹಾದೇವನು ಪಾರ್ವತಿಯೊಡನೆ ಏಕಾಂತದಲ್ಲಿ ವಿಹರಿಸುತ್ತಿದ್ದಾನೆ ಎಂದು ಹೇಳಲು ಅವರು ಬಂದಿದ್ದ ಹಾಗೆ ಹಿಂತಿರುಗಿ ಹೋದರು. 1000 ವರ್ಷಗಳು ಕಳೆಯಲು ದೇವತೆಗಳು ತ್ವರೆಯಿಂದ ಕೂಡಿ ಶಂಕರನ ಅಭಿಪ್ರಾಯವನ್ನು ತಿಳಿಯಲೋಸುಗ ಅಗ್ನಿಯನ್ನು ಕಳುಹಿಸಿದರು. ಅಗ್ನಿಯು ಗಿಳಿಯ ರೂಪವನ್ನು ತಾಳಿ ಕಿಟಕಿಯ ಸಂದಿಯಿಂದ ಪ್ರವೇಶಿಸಿ ಈಶ್ವರನು ಗಿರಿಜೆಯೊಡನೆ ಶಯನದಲ್ಲಿ ಕ್ರೀಡಿಸುತ್ತಿರುವುದನ್ನು ಕಂಡನು. ಈಶ್ವರನು ಹೇಳುತ್ತಾನೆ, ಶುಕರೂಪವನ್ನು ಧರಿಸಿ ಬಂದ ಎಲೈ ಅಗ್ನಿ, ನನ್ನ ರೇತಸ್ಸಿನಲ್ಲಿ ಅರ್ಧ ಭಾಗವನ್ನು ದೇವಿಯಲ್ಲಿ ಸೇಚನ ಮಾಡಿದೆನು. ನಿನ್ನನ್ನು ಕಂಡು ಲಜ್ಜೆಯಿಂದ ಅವಳು ಕ್ರೀಡೆಯಲ್ಲಿ ಅಭಿಲಾಷೆಯನ್ನು ತೊರೆದಳು. ಉಳಿದರ್ಧವನ್ನು ನೀನು ಪಾನ ಮಾಡು. ನೀನು ವಿಘ್ನವನ್ನು ಉಂಟು ಮಾಡಿದುದರಿಂದ ನಾನು ಹೇಳಿದಂತೆ ಮಾಡುವುದು ನಿನಗೆ ಯುಕ್ತವಾಗಿದೆ ಎಂದು ಈಶ್ವರನು ಹೇಳಲು ಅಗ್ನಿಯು ಕೈಮುಗಿದು ಅವನ ರೇತಸ್ಸನ್ನು ಪಾನ ಮಾಡಿದನು. ಅಗ್ನಿಯು ದೇವತೆಗಳಿಗೆ ಮುಖದಂತಿರುವುದರಿಂದ ಅವನು ಪಾನ ಮಾಡಿದ ರೇತಸ್ಸು ಅವರೆಲ್ಲರ ಶರೀರದಲ್ಲೂ ಬೇರೆ ಬೇರೆಯಾಗಿ ಸೇರಿತು. ಕುದಿಯುವ ಚಿನ್ನದಂತಿದ್ದ ಆ ಮಹೇಶ್ವರನ ವೀರ್ಯವು ಅವರ ಹೊಟ್ಟೆಯನ್ನು ಸೀಳಿಕೊಂಡು ಹೊರಕ್ಕೆ ಬಂದಿತು. ಅದರಿಂದ ವಿಸ್ತಾರವಾದ ಆ ಶಂಕರನ ಆಶ್ರಮದಲ್ಲಿ ಬಹುಯೋಜನ ವಿಸ್ತೃತವೂ ನಿರ್ಮಲವೂ ಆದ ಸರೋವರವೊಂದು ಏರ್ಪಟ್ಟಿತು. ಅದರಲ್ಲಿ ಚಿನ್ನದ ತಾವರೆಗಳು ಅರಳಿದ್ದವು. ಬಗೆ ಬಗೆಯ ಪಕ್ಷಿಗಳು ಧ್ವನಿ ಮಾಡುತ್ತಿದ್ದವು. ಸುವರ್ಣದ ವೃಕ್ಷಗಳು, ಅತ್ಯುತ್ತಮವಾದ ಜಲವು, ಚಿನ್ನದ ತಾವರೆಗಳು ಪರಿಶೋಭಿಸುವ ಆ ಸರೋವರದ ವೃತ್ತಾಂತವನ್ನು ಕೇಳಿ ದೇವಿಯು ಕುತೂಹಲದಿಂದ ನೋಡುವುದಕ್ಕೆ ಹೋದಳು. ಜಲಕ್ರೀಡೆಯನ್ನಾಡಿ ತಾವರೆ ಹೂವನ್ನು ಮುಡಿದು ಪಾರ್ವತಿಯು ತನ್ನ ಗೆಳತಿಯರೊಡನೆ ಆ ಸರೋವರದ ತೀರದಲ್ಲಿ ಕುಳಿತಳು. ಶುಭ್ರವಾದ ಕಮಲಗಳಿಂದ ತುಂಬಿ ಮಧುರವಾಗಿರುವ ಅದರ ನೀರನ್ನು ಕುಡಿಯಬೇಕೆಂದು ಅವಳಿಗೆ ಅಭಿಲಾಷೆ ಹುಟ್ಟಿತು. ಸೂರ್ಯನಂತೆ ತೇಜೋಭರಿತರಾದ 6 ಜನ ಕೃತ್ತಿಕಾ ದೇವಿಯರು ಆ ಕೊಳದಲ್ಲಿ ಸ್ನಾನ ಮಾಡಿ ತಾವರೆಯ ಎಲೆಯಲ್ಲಿ ನೀರನ್ನು ತೆಗೆದುಕೊಂಡು ಮನೆಗೆ ಹೊರಟರು. ಅದನ್ನು ಪಾರ್ವತಿ ನೋಡಿದಳು. ತಾವರೆಯ ಎಲೆಯಲ್ಲಿ ನೀರಿರುವುದೆಂದು ಕಾಣುತ್ತದೆ ಎಂದು ಪಾರ್ವತಿ ಹರ್ಷದಿಂದ ಕೇಳಲು ಆ ಕೃತ್ತಿಕಾ ದೇವಿಯರೆಲ್ಲರೂ ಅವಳಿಗೆ ಇಂತೆಂದರು. ಕೃತ್ತಿಕಾ ದೇವಿಯರು ಹೇಳುತ್ತಾರೆ,
ನಿನ್ನ ಗರ್ಭದಲ್ಲಿ ಉತ್ಪನ್ನನಾಗಲಿರುವ ಕುಮಾರನು ನಮಗೂ ಮಗನಾಗುವುದಾದರೆ ನಿನಗೆ ನೀರನ್ನು ಕೊಡುವೆವು. ಎಲೆ ಮಂಗಳಮುಖಿ, ಅವನಿಗೆ ನಮ್ಮ ಹೆಸರೇ ಇರಲಿ. ಎಲ್ಲ ಲೋಕಗಳಲ್ಲೂ ಆತನು ಪ್ರಖ್ಯಾತನಾಗುವನು. ಕೃತ್ತಿಕೆಯರು ಇಂತೆನ್ನಲು ಪಾರ್ವತಿಯು ಹೇಳಿದಳು, ಸರ್ವಾವಯವ ಪೂರ್ಣನಾಗಿ ನನ್ನ ಶರೀರದಲ್ಲಿ ಜನಿಸಿದ ಮಗನು ನಿಮಗೆ ಪುತ್ರನೆಂತು ಆದಾನು. ಇವನಿಗೆ ನಾವು ರಾರಾಜಿಸುವ ಶಿರಸ್ಸುಗಳನ್ನು ನಿರ್ಮಾಣ ಮಾಡಿ ಕೊಡುವೆವು. ಹೀಗಾದರೆ ನಮ್ಮ ಇಷ್ಟವು ನೆರವೇರಿತು ಎಂದು ಕೃತ್ತಿಕೆಯರು ಹೇಳಿದರು. ನಿರ್ದೋಷಿಯರಾದ ಎಲೆ ದೇವಿಯರೇ, ನಿಮ್ಮ ಅಪೇಕ್ಷೆಯಂತೆ ಆಗಬಹುದು ಎಂದು ಪಾರ್ವತಿಯು ಉತ್ತರವಿತ್ತಳು. ಅವರು ಪರಿಪೂರ್ಣವಾದ ಸಂತೋಷದಿಂದ ತಾವರೆ ಎಲೆಯಲ್ಲಿದ್ದ ನೀರನ್ನು ಆಕೆಗೆ ಕೊಟ್ಟರು. ಅವಳು ಅದನ್ನು ಒಬ್ಬೊಬ್ಬರಿಂದ ಕ್ರಮವಾಗಿ ಕುಡಿದಳು. ಆ ಸರೋವರದ ನೀರನ್ನು ದೇವಿಯು ಪಾನ ಮಾಡಿದ ಕೂಡಲೇ ಅವಳ ಹೊಟ್ಟೆಯ ಬಲಭಾಗವನ್ನು ಸೀಳಿಕೊಂಡು ಎಲ್ಲ ಲೋಕಗಳನ್ನು ಬೆಳಗುವ ಅದ್ಭುತ ರೂಪನಾದ ಬಾಲಕನು ಹೊರಕ್ಕೆ ಬಂದನು. ಅವನು ಸೂರ್ಯನಂತೆ ತೇಜೋಯುಕ್ತನಾಗಿದ್ದನು. ಪುಟವಿಕ್ಕಿದ ಚಿನ್ನದ ಕಾಂತಿಯಿಂದ ಕೂಡಿದ್ದನು. ಶ್ರೇಷ್ಠವಾದ ಶಕ್ತ್ಯಾಯುಧವನ್ನು ಶೂಲವನ್ನು ಹಿಡಿದಿದ್ದನು. ಅವನಿಗೆ 6 ಮುಖಗಳಿದ್ದವು. ಲೋಕಕಂಟಕರಾದ ದೈತ್ಯರನ್ನು ಸಂಹಾರ ಮಾಡುವುದಕ್ಕಾಗಿ ಸುವರ್ಣಪ್ರಭನಾದ ಆ ತೇಜಸ್ವಿಯು ಜನಿಸಿದನು. ಈ ಕಾರಣದಿಂದ ಅವನು ದೇವನೂ ಕುಮಾರನೂ ಆದನು. ಇತಿ ಶ್ರೀಮಾತ್ಸ್ಯೆ ಮಹಾಪುರಾಣೆ ತಾರಕೋಪಾಖ್ಯಾನೆ ಕುಮಾರಸಂಭವೋ ನಾಮ ಅಷ್ಟಪಂಚಾಶದಧಿಕಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 159ನೆಯ ಅಧ್ಯಾಯವಾದ ತಾರಕಾಸುರೋಪಾಖ್ಯಾನ, ದೇವತೆಗಳು ಕುಮಾರಸ್ವಾಮಿಯನ್ನು ಸ್ತುತಿಸಿ ಅವನಿಗೆ ದೇವಸೇನೆಯ ಆಧಿಪತ್ಯವನ್ನು ಕೊಟ್ಟುದು, ತಾರಕಾಸುರನ ಮೇಲೆ ಕುಮಾರಸ್ವಾಮಿ ಯುದ್ಧಕ್ಕೆ ತೆರಳಿದುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.